ನಮಸ್ಕಾರ. ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರ್. ಇವತ್ತು ರಾಜಕೀಯದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಅಬ್ಬರ ಜೋರಾಗಿದೆ. ಅವರ ನೋವುಗಳು ಕೂಡ ಹಾಗೇನೇ ಇದೆ. ಅವ್ರ ಬೆಂಬಲಿಗರು ಕೂಡ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಮುಂದಾಗಿರೋ ಅಂತ ಹೇಳ್ಬೋದು. ಇದೆಲ್ಲ ಯಾಕಂದರೆ ಮೈಸೂರಿನ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟು ಸಿಗ್ತಾ ಇಲ್ಲ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಸೊ ಅದನ್ನು ಕುರಿತಂತೆ ಪ್ರತಾಪ್ ಸಿಂಹ ಅವರು ನಿನ್ನೆ ಫೇಸ್ಬುಕ್ ಲೈವ್ ಬಂದು ಒಂದು ಭಾವುಕ ನುಡಿಗಳನ್ನು ಕೂಡ ಅವರು ಹೇಳಿದರು. ಸ್ವಲ್ಪ ಹೊತ್ತು ಮಾತಾಡಿ ನಾನು ಏನೇನು ಮಾಡಿದ್ದೀನಿ, ಏನು ಮಾಡಿಲ್ಲ, ನನಗೆ ಯಾಕೆ ಟಿಕೆಟ್ ಸಿಗ್ತಾ ಇಲ್ಲ, ಸಿಗದೇ ಇರೋ ಕಾರಣ ಏನು ಅನ್ನೋದು ಕೂಡ ನಾವು ಸ್ವಲ್ಪ ಒಂದಷ್ಟು ಹೇಳ್ತಾ ಬಂದರು. ಕಣ್ಣೀರೆಲ್ಲ ಹಾಕ್ಕೊಂಡು ಮಾತಾಡ್ತಾಯಿದ್ರು. ಆದರೆ ಇವತ್ತು ಅವರ ಬೆಂಬಲಿಗರೆಲ್ಲನೂ ಪ್ರತಾಪ್ ಸಿಂಹ ಅವ್ರಿಗೇ ಟಿಕೆಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಏನೇನು ಮಾಡಿದ್ದಾರೆ, ಯಾಕೆ ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದನ್ನು ಪ್ರತಾಪ್ ಸಿಂಹ ಅವರು ಒಂದಷ್ಟು ಹೇಳಿದ್ದಾರೆ. ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ. 12 ರೈಲು ತಂದಿದ್ದೀನಿ, ಇನ್ನೂ ಒಂದು ರೈಲು ಕೂಡ ಬರ್ತಾ ಇದೆ, ಎಕ್ಸ್‌ಪ್ರೆಸ್ ಹೈವೇ ಅಂತ ತೊಗೊಂಬಂದಿದ್ದೀನಿ ಅಂತ ಹೇಳಿದ್ರು. ಆದರೆ ಅವರು ಇದಕ್ಕೂ ಮುಂಚೆ ಎಕ್ಸ್‌ಪ್ರೆಸ್ ಹೈವೇ ಬದಲು ದಶಪಥ ರಸ್ತೆ ಅಂತ ಅವರೇ ಒಂದು ನಾಮಕರಣ ಮಾಡಿಬಿಟ್ಟು ಜನರನ್ನ ದಾರಿ ತಪ್ಪಿಸ್ಬಿಟ್ಟಿದ್ರು. ಆದರೆ ಅದನ್ನು ರೆಕಾರ್ಡ್ಸಲ್ಲಿ ನೋಡಿದ್ರೆ ಮತ್ತು ಹೆದ್ದಾರಿ ಹೈವೇಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಡಿದ್ರೆ ಆದರೆ ಎಕ್ಸ್‌ಪ್ರೆಸ್ ಹೈವೇ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಗೊಂದಲಗಳಿದ್ದಾವೆ. ಮತ್ತು ಪ್ರತಾಪ್ ಸಿಂಹ ಅವರು 12 ರೈಲು ತಂದಿದ್ದೀನಿ ಅಂತ ಹೇಳ್ತಾರೆ. ಅವ್ರು ರೈಲು ಬಿಡ್ತಾನೇ ಇದ್ದಾರೆ. ಅವ್ರು ಬಂದಾಗಿಂದ ಕೂಡ ಇಲ್ಲಿವರೆಗೂ ರೈಲು ಬಿಡ್ತಾನೇ ಇದ್ದಾರೆ ಹೊರತು ಅದೇನಿಲ್ಲ. ಪ್ರತಾಪ್ ಸಿಂಹ ಅವ್ರು ಸಂಸದರಾಗೋಕ್ಕೆ ಮುಂಚೆನೂ ಮೈಸೂರಿಗೆ ರೈಲು ಸಿಕ್ತು, ರೈಲುಗಳು ಇದ್ದವು. ಆದರೆ ಸ್ವಲ್ಪ ಕಡಿಮೆ ಅದು, ಒಂದೆರಡು ಹೆಚ್ಚಿಗೆ ಬಂದಿರ್ಬೋದು ಅಷ್ಟೇ ಈಗ. ಸೊ ಇನ್ನೂ ಒಂದು ತರ್ತಿದ್ದೀನಿ ಅಂತ ಹೇಳಿದ್ರು. ಅಂದರೆ ಒಂದು 2-3 ಸ್ಟಾಪ್ಗಳು ಕೂಡ ಹೆಚ್ಚಾಗಿರ್ಬೋದು. ಲೋಕಲ್ ಟ್ರೈನ್ಸು ಓಡಾಡೋಂಥವ್ರು ಮೈಸೂರಿಂದ ಬೆಂಗಳೂರಿಗೆ ಕೆಲಸಕ್ಕೆ ಬರುವಂಥ ತುಂಬ ಜನ ಇದ್ದಾರೆ. ಸೊ ಆಮೇಲೆ ರಿಂಗ್ ರೋಡ್ ಮಾಡಿಸಿದ್ದೀನಿ ಅಂತ. ರಿಂಗ್ ರೋಡು ಇನ್ನೂ ಕೂಡ ಸ್ವಲ್ಪ ಕಡೆ ಹಂಗೆ ಇದೆ. ಮತ್ತು ಅದಕ್ಕೆ ಪೆರಿಫೆರಲ್ ರಿಂಗ್ ರೋಡ್ ತರ್ತಾ ಇದ್ದೀನಿ. ಬೆಂಗಳೂರಲ್ಲಿ ಅಷ್ಟು ಸಂಸದರು ಅಷ್ಟು ಶಾಸಕರಿದ್ದರೂ ಕೂಡ ನಾನು ಮಾಡೋಕ್ಕಾಗಿಲ್ಲ, ಮೈಸೂರಿಗೆ ಪೆರಿಫೆರಲ್ ರಿಂಗ್ ರೋಡ್ ತರ್ತಾ ಇದ್ದೀನಿ ಅಂತ ಕೊಚ್ಕೊಡ್ತಾಯಿದ್ರು. ಅಲ್ಲ ಸ್ವಾಮಿ, ಏನು ಸುಮ್ಮನೆ ತರ್ತಿದ್ದೀರಾ, ಎಲ್ಲಿಂದ ತರ್ತಿದ್ದೀರಿ, ಜನರ ದುಡ್ಡಿಂದನೇ ತರ್ತಿದ್ದೀರಾ. ಆದರೆ ಇಷ್ಟು ದಿವಸ ನಿಮಗೆ ಯಾರನ್ನಾದರೂ ರಾಜಕೀಯದವ್ರನ್ನಾಗಿರ್ಬೋದು ಮತ್ತೊಬ್ಬನಲ್ಲಿ ಮಾತಾಡೋವಾಗ ಮೈಕ್ ಸಿಕ್ತು ಅಂತ ಮಾತಾಡೋವಾಗ ನಿಮ್ಗೆ ಯಾರಿಗೂ ಜ್ಞಾನ ಇರಲಿಲ್ಲ. ನಿನ್ನೆ ಕೂಡ ಒಂದು ಹೇಳಿಕೆ ಕೊಡ್ತಾರೆ. ಏನಂತ, ರಾಜವಂಶ ಅವ್ರು ಹುಟ್ಟುತ್ತಾನೆ ರಾಜವಂಶಸ್ಥರು ಸ್ವಾಮಿ, ರಾಜರವರು ನಿಯಂತ್ರಣ ಕೊಠಡಿಯಲ್ಲಿ ಇದ್ದಾರೆ. ಅವರು ಅದರಿಂದ ಆಚೆಗೆ ಬಂದು ರಾಜಕಾರಣ ಮಾಡ್ತಾರೆ, ನಾನು ಸಂತೋಷವಾಗಿ ಆಹ್ವಾನ ಮಾಡ್ತೀನಿ. ಅಂದರೆ ನೀವೇನು ಸ್ವಾಮಿ, ಅಂದರೆ ಸಂಸದಾದಮೇಲೆ ನೀವು AC-ನಲ್ಲೇ ಓಡಾಡಲಿಲ್ವಾ, AC ಕಾರಲ್ಲಿ ಓಡಾಡಿಲ್ವಾ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಲಿಲ್ವಾ, ಹಂಗಾರೆ ನಡ್ಕೊಂಡು ಓಡಾಡಿದ್ರಾ ಇಲ್ಲ ಬಸ್ಸಲ್ಲಿ ಓಡಾಡಿದ್ರಾ? ಅವೆಲ್ಲ ಮಾತಾಡಬೇಕಾದ್ರೆ ಒಂದು ಇಟ್ಟು ಮಾತಾಡಬೇಕಾಗತ್ತೆ. ಟಿಕೆಟ್ ಈ ವಿಚಾರ ಬಂದಾಗ ಅಂದರೆ ಇಷ್ಟೆಲ್ಲ ಕೂಡ ಮಾತಾಡ್ತಾರೆ ಅವರು, ಅಂದರೆ ಮೈಕ್ ಸಿಕ್ಕಾಗ. ಅದು ಪ್ರಶ್ನೆ ಕೇಳಿದರೆ ಮಾತ್ರ ಎದ್ದು ಓಡೋಗ್ತಾರೆ, ಆಫ್ ಮಾಡಿ ಅಂತ ಎದ್ದು ಓಡೋಗ್ತಾರೆ. ಸೊ ಅಭಿವೃದ್ಧಿ ಮಾಡಿರ್ಬೋದು, ಇಲ್ಲ ಅಂತ ನಾವು ಹೇಳಲಿಲ್ಲ. ಅಭಿವೃದ್ಧಿ ಮಾಡಿರ್ಬೋದು, 10 ವರ್ಷ ಸಂಸದರಾಗಿದ್ದರು, ಮಾಡಿರ್ಬೋದು. ಅವ್ರದ್ದೇ ಒಂದು ಏನು ಅಭಿಮಾನಿಗಳನ್ನು ಸಂಪಾದನೆ ಮಾಡಿರ್ಬೋದು, ಮಾತಾಡಿರ್ಬೋದು. ರಾಜ್ಯದ ಪರ ಸಾಕಷ್ಟು ವಿಚಾರಗಳಿದ್ವು, ನೀವು ಅಲ್ಲಿ ಮಾತಾಡಿಲ್ಲ, ಲೋಕಸಭೆಯಲ್ಲಿ ಮಾತಾಡಿಲ್ಲ. ಇಲ್ಲಿ ಪ್ರವಾಹಗಳು ಬಂದವು, ಕೊರೋನಾವಂತ ಇದ್ದಂಥ ಸಂದರ್ಭದಲ್ಲಿ ಏನೇನಾಯಿತು ಮೈಸೂರು ಸಂಬಂಧಪಟ್ಟಂಗೆ ಎಲ್ರಿಗೂ ಗೊತ್ತಿದೆ, ಆಯಿತಾ. ನೀವು ಬಜೆಟ್ ವಿಚಾರ ಬಂದಾಗ ಕೂಡ ಸಮರ್ಥನೆ ಮಾಡಿಕೊಂಡ್ರೆ ರಾಜ್ಯಕ್ಕೆ ಮೋಸ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ಇದೆ, ಸುಮಾರು ಇದ್ದಾವೆ. ನೀವು ಇಷ್ಟೆಲ್ಲ ಮಾಡಿದ್ರಿ ಅಂತೇಳಿ ನೀವೇ ಹೇಳ್ತೀರಿ. ಆದರೆ ನಿಮ್ಮದೇ ನಾಯಕರು, ನಿಮ್ಮದೇ ಹೈಕಮಾಂಡ್, ನಿಮ್ಮದೇ ಜನ ಎಲ್ಲರೂ ಕೂಡ ಟಿಕೆಟು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ನೀವು ಅಭಿವೃದ್ಧಿ ಮಾಡಿದಿರಿ, ಹಿಂದೂ ಪರ ನೀವು ಹೋರಾಡಿದ್ದೀನಿ ಅಂತ ಹೇಳ್ತಿದ್ದೀರಿ, ಹಿಂದೂ ಪರ ಸಂಘಟನೆ ಮಾಡಿದ್ದೀನಿ ಅಂತ ಹೇಳ್ತೀರಿ, ಯಾಕೆ ಕೊಡ್ತಿಲ್ಲ? ಹಾಗಾದರೆ BJP ಹೋಗ್ತಿರೋದು ಒಂದೇ ಒಂದು ಮೋದಿಯವರ ಅಲೆ ಮೇಲೆ. ನೀವೇ ಹೇಳಿದ್ರಿ ಮೋದಿ ಅಲೆಯಿಂದನೇ ನಾನು ಗೆದ್ದಿರೋದು ಅಂತ. ಆಮೇಲೆ ಹೇಳ್ತೀರಿ ಪ್ರತಾಪ್ ಸಿಂಹ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನಗೆ ಟಿಕೆಟ್ ಕೊಡ್ತಾರೆ, ತಾಯಿ ಚಾಮುಂಡಿ ಕಾಪಾಡ್ತಾರೆ ಅಂತ. ಯಾಕೆ ಕೊಡ್ತಿಲ್ಲ ಇವತ್ತು ಟಿಕೆಟ್? ಯಾಕೆ ಕೊಡ್ತಿಲ್ಲ? ಇವತ್ತು ನಿಮ್ಮ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, 16 ಕಡೆ ಪ್ರೊಟೆಸ್ಟ್ ಮಾಡ್ತಾರೆ. ಯಾಕೆ ಮಾಡ್ತಿದ್ದೀರಿ ಸ್ವಾಮಿ? ಆಯ್ತು ಬಿಟ್ಕೊಡಿ ನೋಡೋಣ, ಯಾರಿಗಾದರೂ ಆಗಲ್ಲ. ಅಧಿಕಾರದ ಒಂದು ಸರ್ತಿ ಅಧಿಕಾರಕ್ಕೆ ಬಂದ ಮೇಲೆ, ಅಧಿಕಾರದ ಆಸೆ ಇದ್ಮೇಲೆ, ಅಧಿಕಾರದ ದಾಹ ಇದ್ಮೇಲೆ ಖಂಡಿತವಾಗಿಯೂ ನೀವೇ ಎಲ್ಲ ಯಾರು ಕೂಡ ಬಿಟ್ಕೊಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಕೂಡ ಇದೇ ಇರುತ್ತೆ. ಸೊ ನಿಮಗೆ ಟಿಕೆಟ್ ಕೊಡ್ತಿಲ್ಲ, ಯಾಕೆ ಕೊಡ್ತಿಲ್ಲ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಬೇಕು. ನಿಮ್ಮ ಜಿಲ್ಲೆ MLAಗಳಾಗಿರ್ಬೋದು, ನಿಮ್ಮ ಪಕ್ಷದ ಒಳಗಡೆ ಇರ್ಬೋದು, ಇಲ್ಲ ನಿಮ್ಮ ಹೈಕಮಾಂಡ್ ಅವರು ಯಾಕೆ ಕೊಡ್ತಿಲ್ಲ ಅದನ್ನು ಸ್ಪಷ್ಟಪಡಿಸಿ. ಬೇರೆಯವ್ರ ಮೇಲೆ ಹೇಳೋದನ್ನು ಬಿಡಿ. ನೀವೇನು ಮಾಡಿದಿರಿ ಏನು ಮಾಡಿಲ್ಲ ಅನ್ನೋದು ಜನಕ್ಕೂ ಗೊತ್ತಿದೆ, ಜನ ಕೂಡ ನೋಡ್ತಾ ಇದ್ದಾರೆ. ಸೊ ಇದಿಷ್ಟು ಪ್ರತಾಪ್ ಸಿಂಹ ಅವರ ಒಂದು ಡ್ರಾಮಾಗಳು ಅಂದರೆ ಆಗ್ತಿದ್ದಾವೆ. ನೋಡಬೇಕು ಮುಂದಿನ ದಿನಗಳಲ್ಲಿ. ಈಗ ಟಿಕೆಟ್ ಯಾರಿಗೆ ಅಂತ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಬಹುಶಃ ಪ್ರತಾಪ್ ಸಿಂಹ ಅವ್ರಿಗೂ ಸಿಗ್ಬೋದು, ಸಿಗದೇನೂ ಇರ್ಬೋದು. ಸಿಗಲ್ಲ ಅನ್ನೋ ಒಂದು ಸುಳಿವಿದ್ರೇ ಇಷ್ಟೆಲ್ಲ ಡ್ರಾಮಾಗಳಾಗ್ತವೆ.
ರಾಜವಂಶಸ್ಥರು ಯದುವೀರ್ ಅವ್ರಿಗೆ ಕೊಡಬೇಕು ಅಂತೇಳಿ ಅವ್ರನ್ನ ಸೆಳಿಬೇಕು ಅಂತ ಇದು ಮಾಡಿದ್ರು. ಅದು ಕೂಡ ಎಲ್ಲೋ ಒಂದು ಕಡೆ ನಿಂತಿದೆ. ಅಂದರೆ ಅವ್ರು ರಾಜಮಾತೆಯವ್ರು ಬೇಡ ಅಂತ ಹೇಳಿದ್ದಾರೆ. ಸೊ ಈಗ ಕಲೆ ಆಗ್ತಿದ್ದಾರೆ, ಯಾರು ಕೊಟ್ಟರೆ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಅಂತ. ಅಂದರೆ ಹೈಕಮಾಂಡು ರಾಜ್ಯ ನಾಯಕರ ಮೇಲೆ ವಿಶ್ವಾಸ ಇಟ್ಟಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವ್ರದ್ದೇ ಒಂದು ಸರ್ವೆ ಇದೆ, ಆ ಸರ್ವೆ ಪ್ರಕಾರನೇ ಟಿಕೆಟ್ ಹಂಚಿಕೆ ಮಾಡ್ತಾರೆ. ರಾಜ್ಯದ ನಾಯಕರು ಏನು ಹೇಳಿದ್ರೆ ಕೂಡ ಮತ್ತು ಆ ನಾಯಕರ ಮೇಲೆ ಬಿ ಜೆ ಪಿಯಲ್ಲಿ ಅವರವರ ಒಳ ನಾಯಕರ ಮೇಲೆ ಅವ್ರವ್ರಿಗೇ ಅಸಮಾಧಾನ ಕೂಡ ಇದೆ. ಸೊ ಇವೆಲ್ಲವನ್ನು ಕ್ರೋಢೀಕರಿಸಿ ಹೈಕಮಾಂಡ್ ಡಿಸಿಷನ್ ತೊಗೊಳ್ತಾ ಇದೆ. ಡಿಸಿಷನ್ ತೊಗೊಂಡು 3-4 ದಿವಸದಿಂದ ಕೂಡ ಅದು ಯಾರಿಗೆ ಟಿಕೆಟ್ ಕೊಡಬೇಕು, ಹಂಚಿಕೆ ಮಾಡಬೇಕು ಅನ್ನೋದು ಗೊಂದಲಗಳು ಇನ್ನೂ ಹಾಗೇ ಇದೆ, ಕಗ್ಗಂಟಾಗೆ ನಿಂತಿದೆ ಬಿ ಜೆ ಪಿ ಹೈಕಮಾಂಡ್ಗೆ. ಎನಿವೆ, ಪ್ರತಾಪ್ ಸಿಂಹ ಅವ್ರಿಗೆ ಒಂದು ವೇಳೆ ಟಿಕೆಟ್ ಸಿಕ್ಕರೆ ಒಳ್ಳೇದಾಗಲಿ ಫಸ್ಟು ಮೊದಲಿಗೆ. ಅದಾದ ನಂತರ ಅವ್ರ ಗೆಲುವು ಸೋಲುವು ಆಮೇಲೆ ನೋಡ್ಕೊಳ್ಳೋಣ. ಸೊ ಗೆಲುವು ಸೋಲೋದು ಅನ್ನೋದು ಸರ್ವೇ ಸಾಮಾನ್ಯ ರಾಜಕೀಯದಲ್ಲಿ. ಮತ್ತು ಮಾತಾಡೋದನ್ನು ಸ್ವಲ್ಪ ಇತಿಮಿತಿಯಲ್ಲಿ ಮಾತಾಡೋದು. ಅವರು ಸಾಮಾನ್ಯ ವ್ಯಕ್ತಿಯಲ್ಲ. ಸಂಸದರಂದರೆ ಅವ್ರದ್ದೇ ಆದ ದಾಟಿ ಇರುತ್ತೆ, ಅವ್ರದ್ದೇ ಆದ ಮಾತಿನ ವರ್ಷೆ ಇರುತ್ತೆ. ಇಷ್ಟೆಲ್ಲ ಕೂಡ ಮಾತಾಡೋಕ್ಕೆ ಹೋಗಬಾರ್ದು. JDSನ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಮಾತಾಡಿದ್ರಿ ನೀವು. ಯಾವಾಗ ಅವರು ಮೈತ್ರಿ ಮಾಡ್ಕೊಳ್ತಾರೆ ಅಂದ ತಕ್ಷಣ ಹೋಗಿ ಬೊಕೆ ಕೊಟ್ಟು ಕಾಲಿಗೆ ಬಿದ್ದವರು ನೀವೇ. ಸಿದ್ದರಾಮಯ್ಯನವ್ರ ಬಗ್ಗೆನೂ ಮಾತಾಡಿದ್ರಿ. ವೇದಿಕೆ ಮೇಲೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳೋ ಕೂಡ ನೀವು ಭಯ ಆಗುತ್ತೆ ಅಂದ್ಬಿಟ್ಟು ಪಕ್ಕದ ಸೀಟ್ಗೆ ಹೋಗಿ ಕೂತ್ಕೊಂಡವರು ನೀವೇ. ಯಾಕೆ ಮಾಡ್ತೀರಿ ಪ್ರತಾಪ್ ಸಿಂಹ ಅವರೇ, ಯಾಕೆ ಮಾಡ್ತೀರಿ? ಇವತ್ತು ಭಾವುಕ ನುಡಿಗಳು ನೀವೇ ಬೆಳೆಸಿದ್ರಿ ಅಂತ ಹೇಳ್ತಿದ್ರಿ, ಇವತ್ತು ಪ್ರೊಟೆಸ್ಟ್ ನಡೀತಿದೆ. ಯಾಕೆ ಮಾಡ್ತೀರಿ? ನಿಮ್ಮದೇ ಪಕ್ಷದ ವಿರುದ್ಧ ನೀವು ಯಾಕೆ ಮಾಡ್ತೀರಿ ಟಿಕೆಟ್ ಕೊಡಬೇಕು ಅಂತ? ನಿಮಗೆ ಅಷ್ಟು ದೊಡ್ಡ ಮನಸ್ಸಿದ್ರೆ ಹೈಕಮಾಂಡ್ ಏನು ಡಿಸಿಷನ್ ತೊಗೊಳ್ತದೋ ಅಲ್ಲಿವರೆಗೂ ಕಾದು ನೋಡಿ. ಅದಕ್ಕೂ ಮೊದಲೇ ಯಾಕೆ ಇವೆಲ್ಲ? ಇದಿಷ್ಟು ಮೈಸೂರಿನ ಕ್ಷೇತ್ರದಾದರೆ ಇನ್ನೂ ಹಲವು ಕ್ಷೇತ್ರಗಳಿದ್ದಾವೆ. ಮುಂದೆ ಮಾತಾಡ್ತಾ ಹೋಗ್ತೀನಿ, ನೋಡೋಣ. ನೋಡ್ತಾ ಇರಿ ಬುಲೆಟಿನ್ ಎಕ್ಸ್ಪ್ರೆಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.